2026ರ ಏಪ್ರಿಲ್ ತಿಂಗಳು. ಉತ್ತರ ಕೊರಿಯಾ ಒಂದರ ಹಿಂದೆ ಒಂದರಂತೆ ಕ್ಷಿಪಣಿಗಳನ್ನು ಉಡಾಯಿಸುತ್ತೆ. ಇಡೀ ಜಗತ್ತೇ ಒಂದು ಕ್ಷಣ ತಲ್ಲಣಗೊಳ್ಳುತ್ತೆ. ಆದರೆ ನಾವು ನೋಡ್ತಾ ಇರೋದು ಕೇವಲ ಒಂದು ಮಿಲಿಟರಿ ಪ್ರದರ್ಶನವಷ್ಟೇನಾ? ಖಂಡಿತ ಇಲ್ಲ. ಇದರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ರಾಜತಾಂತ್ರಿಕತೆ, ಇತಿಹಾಸ ಮತ್ತು ಯಾರಿಗೂ ಗೊತ್ತಿಲ್ಲದ ರಹಸ್ಯ ಸಂಬಂಧಗಳ ಒಂದು ಜಟಿಲವಾದ ಜಾಲ. ಹಾಗಾದ್ರೆ ಬನ್ನಿ, ಈ ಎಲ್ಲಾ ಘಟನೆಗಳ ಹಿಂದಿನ ಏನು ಮತ್ತು ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಒಂದೊಂದೇ ಪದರವನ್ನ ಬಿಡಿಸ್ತಾ ಹೋಗೋಣ. ಮೊದಲಿಗೆ ಇಡೀ ಪ್ರದೇಶವನ್ನೇ ಹೈ ಅಲರ್ಟ್ನಲ್ಲಿ ಇರಿಸಿದ ಆ ನಾಟಕೀಯ ಘಟನೆಗಳಿಂದಾನೇ ಶುರು ಮಾಡೋಣ. ಕೇವಲ 48 ಗಂಟೆಗಳ ಒಳಗಡೆ ನಡೆದ ಘಟನೆಗಳಿವು. ಮೊದಲು ಏಪ್ರಿಲ್ 7ರಂದು ಒಂದು ಪ್ರಯತ್ನ ವಿಫಲವಾಗುತ್ತೆ. ಆದರೆ ಅವರು ಸುಮ್ಮನೆ ಆಗಲ್ಲ. ಮರುದಿನ ಅಂದರೆ ಏಪ್ರಿಲ್ 8ರ ಬೆಳಗ್ಗೆ ಒಂದಷ್ಟು ಸಣ್ಣ ಕ್ಷಿಪಣಿಗಳು ಮತ್ತು ಮಧ್ಯಾಹ್ನದ ಹೊತ್ತಿಗೆ ಇನ್ನೂ ಶಕ್ತಿಶಾಲಿಯಾದ ಇನ್ನೊಂದು ಕ್ಷಿಪಣಿ, ಒಂದರ ಹಿಂದೊಂದು. ಇದು ಆಕಸ್ಮಿಕ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಇದು ಖಂಡಿತವಾಗಿ ಒಂದು ಉದ್ದೇಶಪೂರ್ವಕವಾದ ಪ್ರಚೋದನೆಯೇ ಆಗಿತ್ತು. ಏನಿದು 700 ಕಿಲೋಮೀಟರ್? ಇದು ಕೇವಲ ಒಂದು ಅಂಕೆಯಲ್ಲ. ಉತ್ತರ ಕೊರಿಯಾದ ಕ್ಷಿಪಣಿ ಎಷ್ಟು ದೂರ ತಲುಪಬಲ್ಲದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅವರ ತಾಂತ್ರಿಕ ಸಾಮರ್ಥ್ಯ ಎಷ್ಟು ಬೆಳೆದಿದೆ ಮತ್ತು ಅವರ ನೆರೆಹೊರೆಯ ದೇಶಗಳಿಗೆ ಇದರಿಂದ ಎಷ್ಟು ದೊಡ್ಡ ಅಪಾಯವಿದೆ ಅನ್ನೋದನ್ನ ಈ ಒಂದೇ ಒಂದು ಸಂಖ್ಯೆ ಸ್ಪಷ್ಟವಾಗಿ ತೋರಿಸುತ್ತೆ. ಸರಿ, ಈ ಎಲ್ಲ ಪರೀಕ್ಷೆಗಳ ಹಿಂದಿನ ಅಸಲಿ ಉದ್ದೇಶವಾದ್ರೂ ಏನು? ಉತ್ತರ ಇರೋದು ಸಾಲಿಡ್ ಫ್ಯೂಯಲ್, ಅಂದ್ರೆ ಘನ ಇಂಧನ ತಂತ್ರಜ್ಞಾನದಲ್ಲಿ. ನೋಡಿ, ಲಿಕ್ವಿಡ್ ಫ್ಯೂಯಲ್ ಕ್ಷಿಪಣಿಗಳಿಗೆ ಉಡಾವಣೆಗೂ ಮುಂಚೆ ತುಂಬಾನೇ ತಯಾರಿ ಬೇಕು, ಇಂಧನ ತುಂಬಬೇಕು. ಈ ಪ್ರಕ್ರಿಯೆಯನ್ನ ಸ್ಯಾಟಲೈಟ್ಗಳು ಸುಲಭವಾಗಿ ಪತ್ತೆ ಹಚ್ಚಿಬಿಡ್ತವೆ. ಆದರೆ ಈ ಘನ ಇಂಧನ ಕ್ಷಿಪಣಿಗಳು ಹಾಗಲ್ಲ. ಅವು ರೆಡಿ ಟು ಲಾಂಚ್ ಇದ್ದಾಗೆ, ಎಲ್ಲಿಗೆ ಬೇಕಾದರೂ ಸಾಗಿಸ್ಬೋದು, ಪತ್ತೆ ಹಚ್ಚೋದು ಕಷ್ಟ ಮತ್ತು ಅನಿರೀಕ್ಷಿತವಾಗಿ ತುಂಬನೇ ವೇಗವಾಗಿ ಉಡಾಯಿಸ್ಬೋದು. ಎದುರಾಳಿಗಳಿಗೆ ಯೋಚಿಸೋಕ್ಕೂ ಸಮಯ ಸಿಗೋದಿಲ್ಲ. ಕ್ಷಿಪಣಿಗಳ ವಿಷಯವಾಯಿತು. ಈಗ ಇದರ ಹಿಂದಿನ ರಾಜತಾಂತ್ರಿಕ ಗೊಂದಲಗಳ ಕಡೆ ಗಮನ ಹರಿಸೋಣ. ನಿಜಕ್ಕೂ ಆಶ್ಚರ್ಯಕರವಾದ ಬೆಳವಣಿಗೆಗಳವು. ಈ ಕ್ಷಿಪಣಿ ಉಡಾವಣೆಗಳಾಗೋಕೆ ಕೆಲವೇ ದಿನಗಳ ಮೊದಲು ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ದಕ್ಷಿಣ ಕೊರಿಯಾದ ಅಧ್ಯಕ್ಷರು ತಮ್ಮ ದೇಶದ ಡ್ರೋನ್ಗಳು ಉತ್ತರ ಕೊರಿಯಾದ ಗಡಿ ದಾಟಿದ್ದಕ್ಕೆ ಬಹಿರಂಗವಾಗಿ ಕ್ಷಮೆ ಕೇಳ್ತಾರೆ. ಸಾಮಾನ್ಯವಾಗಿ ಹೀಗಾಗೋದು ತುಂಬನೇ ಅಪರೂಪ. ಇದರಿಂದ ಎಲ್ಲರೂ ಬಹುಶಃ ಈಗ ಎರಡು ದೇಶಗಳ ನಡುವಿನ ಉದ್ವಿಗ್ನತೆ ಕಡಿಮೆ ಆಗಬಹುದು ಅಂತಾನೆ ಅಂದುಕೊಂಡಿದ್ರು. ಮೊದಲಿಗೆ ಎಲ್ಲವೂ ಸರಿ ಇದ್ದಾಗೆ ಕಾಣ್ತಾ ಇತ್ತು. ಕಿಮ್ ಜಾಂಗ್ ಉನ್ರ ಸಹೋದರಿ ಕಿಮ್ ಯೋ ಜಾಂಗ್ ದಕ್ಷಿಣ ಕೊರಿಯಾದ ಕ್ಷಮೆಯಾಚನೆಯನ್ನು ಒಂದು ವಿವೇಕದ ನಡೆ ಅಂತ ಹೊಗಳ್ತಾರೆ. ಆದ್ರೆ ಕೇವಲ 24 ಗಂಟೆಗಳಲ್ಲಿ ಎಲ್ಲವೂ ತಲೆಕೆಳಗಾಗುತ್ತೆ. ಉತ್ತರ ಕೊರಿಯಾದ ವಿದೇಶಾಂಗ ಸಚಿವಾಲಯ ದಕ್ಷಿಣ ಕೊರಿಯಾವನ್ನು ತೀಕ್ಷ್ಣವಾದ ಮಾತುಗಳಿಂದ ನಿಂದಿಸಿ ಅವರನ್ನ ನಮ್ಮ ಪರಮಶತ್ರು ಅಂತ ಘೋಷಿಸಿಬಿಡುತ್ತೆ. ಈ ಹಠಾತ್ ಯೂಟರ್ನ್ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿತ್ತು. ಹಾಗಾದ್ರೆ ಇದ್ದಕ್ಕಿದ್ದಾಗೆ ಹೀಗಾಗೋಕ್ಕೆ ಕಾರಣವಾದ್ರೂ ಏನು? ಒಂದು ಸಕಾರಾತ್ಮಕ ಪ್ರತಿಕ್ರಿಯೆ ಬಂದ ನಂತರ ಉತ್ತರ ಕೊರಿಯಾ ಯಾಕೆ ತನ್ನ ನಿಲುವನ್ನ ಸಂಪೂರ್ಣವಾಗಿ ಬದಲಾಯಿಸಿತು? ಉತ್ತರ ಇಲ್ಲಿದೆ ನೋಡಿ. ಒಂದೆಡೆ ದಕ್ಷಿಣ ಕೊರಿಯಾ ಕ್ಷಮೆ ಕೇಳ್ತಾಯಿತು. ಅದೇ ಸಮಯಕ್ಕೆ ಇನ್ನೊಂದೆಡೆ ವಿಶ್ವಸಂಸ್ಥೆಯಲ್ಲಿ ಉತ್ತರ ಕೊರಿಯಾದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಖಂಡಿಸುವ ಒಂದು ನಿರ್ಣಯಕ್ಕೆ ಸಹಿ ಹಾಕಿತು. ಈ ಎರಡೂ ಮುಖದ ನಿಲುವನ್ನು ಉತ್ತರ ಕೊರಿಯಾ ತಮಗೆ ಮಾಡಿದ್ದ ದೊಡ್ಡ ದ್ರೋಹ ಅಂತ ಭಾವಿಸಿತು. ಅವರ ಕೋಪಕ್ಕೆ ಇದೇ ಮೂಲ ಕಾರಣ. ಆದರೆ ಇವತ್ತಿನ ಈ ಬಿಕ್ಕಟ್ಟುಗಳಿಗೆ ಕಾರಣ ಕೇವಲ ಇತ್ತೀಚಿನ ಘಟನೆಗಳಲ್ಲ. ಇದರ ಬೇರುಗಳು ಒಂದು ಶತಮಾನದಷ್ಟು ಹಳೆಯವು. ಆಳವಾದ ಐತಿಹಾಸಿಕ ಗಾಯಗಳು ಮತ್ತು ಅಪನಂಬಿಕೆಯ ಮೇಲೆ ಇವತ್ತಿನ ಸಂಬಂಧಗಳು ನಿಂತಿವೆ. 20ನೇ ಶತಮಾನದ ಆರಂಭದ ಮಾತು. ಜಪಾನ್ ಕೊರಿಯಾವನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಅಲ್ಲಿನ ಜನರ ಭಾಷೆ, ಸಂಸ್ಕೃತಿ, ಅವರ ಹೆಸರುಗಳನ್ನೇ ಬದಲಾಯಿಸಲು ಪ್ರಯತ್ನಿಸಿತು. ಆ ಕಾಲದ ಕ್ರೂರ ನೆನಪುಗಳು ಇವತ್ತಿಗೂ ಉತ್ತರ ಕೊರಿಯಾದ ಜನರಲ್ಲಿ ಹಸಿರಾಗಿವೆ. ಇದನ್ನೇ ಅವರು ತಮ್ಮ ಜಪಾನ್ ವಿರೋಧಿ ನಿಲುವಿಗೆ ಒಂದು ಪ್ರಬಲ ಅಸ್ತ್ರವಾಗಿ ಬಳಸಿಕೊಳ್ತಾರೆ. ಈ ಐತಿಹಾಸಿಕ ನೋವಿನ ಜೊತೆಗೆ ಇನ್ನೊಂದು ಕರಾಳ ಅಧ್ಯಾಯ ಇದೆ. ಅದುವೇ ಜಪಾನಿನ ನಾಗರಿಕರ ಅಪಹರಣ. 1977ರಲ್ಲಿ ಕೇವಲ 13 ವರ್ಷದ ಮೆಗುಮಿ ಯೊಕೋಟಾ ಅನ್ನೋ ಹುಡುಗಿಯನ್ನ ಉತ್ತರ ಕೊರಿಯಾದ ಏಜೆಂಟ್ರು ಅಪಹರಿಸ್ತಾರೆ. ಅವರ ಕಥೆ ಇವತ್ತಿಗೂ ಜಪಾನ್ ದೇಶದ ಒಂದು ದೊಡ್ಡ ರಾಷ್ಟ್ರೀಯ ದುರಂತರ ಸಂಕೇತವಾಗಿ ಉಳಿದಿದೆ. ಉತ್ತರ ಕೊರಿಯಾ ಈ ಪ್ರಕರಣವನ್ನು ನಿಭಾಯಿಸಿದ ರೀತಿ ಇದೆಯಲ್ಲ, ಅದು ಎರಡು ದೇಶಗಳ ನಡುವೆ ಇದ್ದ ಸ್ವಲ್ಪ ನಂಬಿಕೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿತು. ಮೊದಲು ಮೆಗುಮಿ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಹೇಳಿದ್ರು. ನಂತರ ಆಕೆದೆಂದು ಹೇಳಿ ಬೇರೆ ಯಾರದ್ದೋ ಅವಶೇಷಗಳನ್ನು ಜಪಾನ್ಗೆ ಕಳಿಸಿದ್ರು. ಆದರೆ DNA ಪರೀಕ್ಷೆಯಲ್ಲಿ ಸತ್ಯ ಬಯಲಾಯಿತು. ಈ ಮೋಸ ಜಪಾನಿನ ಜನರಲ್ಲಿ ಎಂದಿಗೂ ಆರದ ಗಾಯವನ್ನೇ ಮಾಡಿದೆ. ಇಷ್ಟೆಲ್ಲ ದ್ವೇಷ, ಅಪನಂಬಿಕೆ ಇದೆಲ್ಲ ಸಾರ್ವಜನಿಕವಾಗಿ ಕಾಣೋ ಚಿತ್ರಣ.
ಆದರೆ ತೆರೆಮರೆಯಲ್ಲಿ ಇದೇ ಎರಡು ದೇಶಗಳ ನಡುವೆ ನಂಬೋಕೆ ಕಷ್ಟವಾಗುವಂಥ ಕೆಲವು ವಿಚಿತ್ರವಾದ ಸಂಪರ್ಕಗಳೂ ಇವೆ. ಈ ರಹಸ್ಯ ಸಂಪರ್ಕಗಳ ಕೇಂದ್ರಬಿಂದು ಚೊಂಗ್ರಿಯಾನ್ ಅನ್ನೋ ಒಂದು ಸಂಘಟನೆ. ಇದು ಜಪಾನ್ನಲ್ಲೇ ಕಾರ್ಯನಿರ್ವಹಿಸುತ್ತೆ, ಆದರೆ ಇದು ಉತ್ತರ ಕೊರಿಯಾದ ಪರವಾಗಿ ಕೆಲಸ ಮಾಡುತ್ತೆ. ಒಂದು ರೀತಿ ಹೇಳೋದಾದ್ರೆ ಜಪಾನ್ನಲ್ಲಿರೋ ಉತ್ತರ ಕೊರಿಯಾದ ಅನಧಿಕೃತ ರಾಯಭಾರ ಕಚೇರಿ ಧಾಗೆ. ಈ ನೆಟ್ವರ್ಕ್ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಜಪಾನ್ನಲ್ಲಿ ತುಂಬಾನೇ ಜನಪ್ರಿಯವಾಗಿರುವ ಪಚಿಂಕೋ ಅನ್ನೋ ಗೇಮಿಂಗ್ ಉದ್ಯಮದಿಂದ ಬರುವ ಕೋಟ್ಯಾಂತರ ರೂಪಾಯಿ ಹಣ ಚೊಂಗ್ರಿಯಾನ್ ಮೂಲಕ ಉತ್ತರ ಕೊರಿಯಾಗೆ ಹೋಗುತ್ತೆ ಅನ್ನೋ ಗಂಭೀರ ಆರೋಪವಿದೆ. ಅಷ್ಟೇ ಅಲ್ಲ, 2006ರವರೆಗೆ ಮ್ಯಾಂಗ್ಯೋಂಗ್ಬಾಂಗ್ 92 ಅನ್ನೋ ಹಡಗು ಎರಡೂ ದೇಶಗಳ ನಡುವೆ ಹಣ, ಸರಕು ಮತ್ತು ಜನರನ್ನು ಸಾಗಿಸ್ತಿತ್ತು. ಯೋಚನೆ ಮಾಡಿ, ಜಪಾನ್ನಲ್ಲೇ ಇರುವ ಶಾಲೆಗಳಲ್ಲಿ ಕಿಮ್ ಕುಟುಂಬದ ಸಿದ್ಧಾಂತವನ್ನು ಬೋಧಿಸಲಾಗುತ್ತೆ. ಬಹುಶಃ ಇದನ್ನೆಲ್ಲ ಮೀರಿಸುವಂತಹ ವಿಪರ್ಯಾಸ ಅಂದ್ರೆ ಜಪಾನನ್ನೇ ದ್ವೇಷಿಸುವ ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ರ ಸ್ವಂತ ತಾಯಿ ಕೋ ಯೋಂಗ್ ಹುಯಿ ಹುಟ್ಟಿದ್ದು ಜಪಾನ್ನ ಒಸಾಕಾದಲ್ಲಿ. ಇದೊಂದು ರಾಷ್ಟ್ರೀಯ ರಹಸ್ಯ. ಈ ಸತ್ಯ ಹೊರಬಂದ್ರೆ ಅವರ ಜಪಾನ್ ವಿರೋಧಿ ನಿಲುವಿನ ಅಡಿಪಾಯವೇ ಕುಸಿದು ಹೋಗಬಹುದು. ಸರಿ, ಇದು ಉತ್ತರ ಕೊರಿಯಾ ಮತ್ತು ಜಪಾನ್ ನಡುವಿನ ಕಥೆಯಾಯಿತು. ಈಗ ಇದೇ ಬಿಕ್ಕಟ್ಟಿನಲ್ಲಿ ಜಗತ್ತಿನ ಬೇರೆ ದೊಡ್ಡ ಶಕ್ತಿಗಳ ಪಾತ್ರವೇನು ಅಂತ ನೋಡೋಣ. ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ಮಿತ್ರ ರಾಷ್ಟ್ರಗಳು, ಆದರೆ ಅವರ ಸಂಬಂಧದಲ್ಲೂ ಕೆಲವೊಮ್ಮೆ ಬಿರುಕುಗಳು ಕಾಣಿಸ್ತವೆ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಮ್ಮೆ ದಕ್ಷಿಣ ಕೊರಿಯಾದಲ್ಲಿ ನಮ್ಮ 45,000 ಸೈನಿಕರಿದ್ದಾರೆ, ಆದರೆ ಅವರಿಂದ ನಮಗೆ ಸಹಾಯ ಆಗ್ತಿಲ್ಲ ಅಂತ ಹೇಳಿದ್ರು. ಆದರೆ ಅವರು ಹೇಳಿದ ಆ ಸಂಖ್ಯೆಯಲ್ಲಿ ಒಂದು ಸಣ್ಣ ವ್ಯತ್ಯಾಸವಿತ್ತು. ಟ್ರಂಪ್ ಹೇಳಿದ್ದು 45,000 ಸೈನಿಕರಿದ್ದಾರೆ ಅಂತ. ಆದರೆ ಅಧಿಕೃತ ದಾಖಲೆಗಳ ಪ್ರಕಾರ ಆ ಸಮಯದಲ್ಲಿ ಅಲ್ಲಿದ್ದ ಅಮೆರಿಕನ್ ಸೈನಿಕರ ಸಂಖ್ಯೆ ಸುಮಾರು 28,500. ರಾಜಕೀಯ ಹೇಳಿಕೆಗಳು ಮತ್ತು ವಾಸ್ತವದ ನಡುವೆ ಇಂತಹ ವ್ಯತ್ಯಾಸಗಳು ಸಹಜ. ರಾಜಕೀಯವಾಗಿ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ರಕ್ಷಣಾ ವಿಷಯದಲ್ಲಿ ಈ ಮೂರು ದೇಶಗಳು ಅಮೆರಿಕ, ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಒಟ್ಟಾಗಿ ಕೆಲಸ ಮಾಡ್ತವೆ. ಉತ್ತರ ಕೊರಿಯಾ ಒಂದು ಕ್ಷಿಪಣಿ ಉಡಾಯಿಸಿದ ತಕ್ಷಣ ಮೂರು ದೇಶಗಳ ರಾಡಾರ್ಗಳು ಅದನ್ನ ಪತ್ತೆ ಹಚ್ಚುತ್ತವೆ. ಕ್ಷಣಾರ್ಧದಲ್ಲಿ ಮಾಹಿತಿ ವಿನಿಮಯವಾಗಿ ಆ ಕ್ಷಿಪಣಿಯ ಪಥ ಮತ್ತು ಗುರಿಯನ್ನು ಲೆಕ್ಕ ಹಾಕಲಾಗುತ್ತದೆ. ಇದು ಅವರ ತಾಂತ್ರಿಕ ಸಹಕಾರದ ಶಕ್ತಿ. ಸದ್ಯದ ಪರಿಸ್ಥಿತಿ ತುಂಬಾನೇ ಬದಲಾಗಿದೆ. ಒಂದೆಡೆ ರಷ್ಯಾ ಮತ್ತು ಚೀನಾದಂತಹ ದೊಡ್ಡ ದೇಶಗಳ ಬೆಂಬಲದಿಂದ ಉತ್ತರ ಕೊರಿಯಾದ ಧೈರ್ಯ ಹೆಚ್ಚಾಗಿದೆ. ಇನ್ನೊಂದೆಡೆ ಜಪಾನ್ ತನ್ನ ದಶಕಗಳ ರಕ್ಷಣಾತ್ಮಕ ನೀತಿಯನ್ನು ಬದಿಗಿಟ್ಟು ತಾನೇ ಆಕ್ರಮಣ ಮಾಡುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲು ಮುಂದಾಗಿದೆ. ಇವೆಲ್ಲವೂ ಈ ಪ್ರದೇಶವನ್ನು ಇನ್ನಷ್ಟು ಸೂಕ್ಷ್ಮವಾಗಿಸಿದೆ. ಶಾಂತಿ ಮಾತುಕತೆಗಳು ವಿಫಲವಾಗುತ್ತಿವೆ. ಜಾಗತಿಕ ಶಕ್ತಿಗಳು ತಮ್ಮ ತಮ್ಮ ಬಣಗಳನ್ನ ಸ್ಪಷ್ಟಪಡಿಸಿಕೊಳ್ಳುತ್ತಿವೆ. ಹಾಗಾದ್ರೆ ಈ ಕೊರಿಯನ್ ಪರ್ಯಾಯ ದ್ವೀಪ ಯಾರ ನಿಯಂತ್ರಣಕ್ಕೂ ಸಿಗದಂತಹ ಒಂದು ದೊಡ್ಡ ಸಂಘರ್ಷದ ಅಂಚಿನಲ್ಲಿ ನಿಂತಿದೆಯಾ? ಈ ಪ್ರಶ್ನೆಗೆ ಉತ್ತರವನ್ನು ಕಾಲವೇ ಹೇಳಬೇಕು.